ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಕೊಪ್ಪಳ ಹಾಗೂ ಸುತ್ತಮುತ್ತಲಿನ ಭಾಗದಿಂದ ಬಂದಿರುವಂತಹ ನಾಗರಿಕರಿಗೆ, ತಾಯಿಗಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಕೊಪ್ಪಳ ತಾಲೂಕು ನಾಗರಿಕರು ಬರವಂತೆ ಬಸವೇಶ್ವರ ಮಠದ ವತಿಯಿಂದ ಈ ವಿದ್ಯಾರ್ಥಿಗಳಿಗೆ ಯುಸಿ ಪದವಿಪೂರ್ವ ಕಾಲೇಜಿನ ಉಚಿತವಾಗಿ ಎಲ್ಲ ಸಮಾಜ ವರ್ಗದ ಜನರಿಗೆ ಉಚಿತವಾಗಿ ಒಂದು ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡುವುದು ಬಹಳ ಕೆಲಸ. ಈ ಒಂದು ಸಾಹಸಕ್ಕೆ ಕೈ ಹಾಕಿ ಅತ್ಯಂತ ವರ್ಲ್ಡ್ ಕ್ಲಾಸ್ ಅಂದ್ರೆ ವಿಶ್ವ ಮಟ್ಟದ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಮಾತನಾಡಿದಂತ ಸನ್ಮಾನ್ಯ ಪ್ರಭಾಕರ್ ಕೋರೆ ರಾಘವೇಂದ್ರ ವಿದ್ಯೆ ಮಹತ್ವ ಹೇಳಿದೆ. ಇವತ್ತು ಶಿಕ್ಷಣ ಬಹಳ ಮುಖ್ಯ. ಒಬ್ಬ ಮನುಷ್ಯ ಒಳ್ಳೆಯ ನಾಗರಿಕನಾಗಿ ಶಿಕ್ಷಣ ನಮ್ಮ ದೇಶದಲ್ಲಿ ಶಿಕ್ಷಣ ಬಹಳ ಕಡಿಮೆ. ಸ್ವಾತಂತ್ರ್ಯದ ಲಿಟ್ರಸಿ ಪರ್ಸೆಂಟೇಜ್ ನಮ್ಮ ನೈಜಾಮ್ ಕರ್ನಾಟಕ less than 6%. ಒಬ್ಬರು 3%. ಬಹಳ ಜನಕ್ಕೆ ಆಶ್ಚರ್ಯ ಆಗ್ಬೋದು. ಒಬ್ಬರವಾದ್ರೆ ಮಾತ್ರ ರೈತರು ಸ್ವಾತಂತ್ರ್ಯ ಪೂರ್ವ 2 ಹೈಸ್ಕೂಲ್ ಇಡೀ ರಾಯಚೂರಿನಲ್ಲಿ ವಿವಿಧ ರಾಯಚೂರು 200 ಕಿಲೋಮೀಟರ್, ಬೆಳಗಾವಿ 90 ಕಿಲೋಮೀಟರ್. ಇಡೀ ರಾಯಚೂರಿನ 2 ಹೈಸ್ಕೂಲ್ ಅಮೃತ ಹೈಸ್ಕೂಲ್ ಕಾರಣ ನೈಜಾಮ್ ಸರ್ಕಾರ ಶಿಕ್ಷಣಕ್ಕೆ ಹೀಗಾಗಿ ನಮ್ಮಲ್ಲಿ ಸಾಕ್ಷರತೆ ಪ್ರಮಾಣ ನಮ್ಮ ಊರನ್ನು ತೆಗೆದು ಈಗ ಸ್ವಾತಂತ್ರ್ಯದ ನಂತರ ಶಿಕ್ಷಣ ಎಲ್ಲರಿಗೂ ಸಿಗಬೇಕು. ವಿಶೇಷವಾಗಿ ಮಹಿಳೆಯರಿಗೆ ಶಿಕ್ಷಣ ಮತ್ತು ಸ್ವಾತಂತ್ರ್ಯ ಸಿಗಬೇಕು. ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಆಶೆ. ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ 12ನೇ ಶತಮಾನದ ಶರಣರ ವಿಚಾರಗಳು, ಬಸವಣ್ಣವರ ವಿಚಾರಗಳು ಎಲ್ಲ ಅಳವಡಿಸಿಕೊಂಡಿರುವುದರಿಂದ ನಮ್ಮ ವಿಶ್ವವಿದ್ಯಾಲಯಗಳು ಅಕ್ಷರ, ಆರೋಗ್ಯ, ಅನ್ನ ಮತ್ತು ಅರಿವನ್ನ ಸಮಾಜಕ್ಕೆ ಮೂಡಿಸುತ್ತದೆ. ಕೇವಲ ಲಿಂಗಾಯತ ಸಮುದಾಯ ಲಿಂಗಾಯತರು ಬಹಳ ಜನ ತಪ್ಪಾಗಿ ತಿಳ್ಕೋಬೇಡಿ. ಲಿಂಗಾಯತ ಜಾತಿ ಅಲ್ಲ, ಜಾತಿ ರಹಿತವಾದಂತಹ ಸಮಾಜ ಇದೆ. ಅಂದ್ರೆ ಬೇರೆ ಬೇರೆ ಜಾತಿಗಳನ್ನ ಉಪಜಾತಿಗಳನ್ನ ನಾವು ಮಾಡ್ಕೊಂಡಿದ್ದೇವೆ. ಆದ್ರೆ ಇದು ಸಮುದಾಯ. ಈ ಸಮುದಾಯಕ್ಕೆ ಐಶ್ವರ್ಯ ಬೇಡ, ಲಿಂಗ ಬೇಡ ಮತ್ತು ಯಾವುದೇ ಬೇರೆಯಾದಂತ ಜಾತಿ ಬೇರೆ ಇರುವಂತಹ ಸಮಾಜವನ್ನು ಆ ಪರಂಪರೆಯಲ್ಲಿ ನಮ್ಮ ಮಠಗಳು ಮಾಡ್ತಾ ಇದ್ದಾರೆ. ಅಗ್ರಮಾನ್ಯ ಮಠ ಅಂದ್ರೆ ನಮ್ಮ ಭಾಗವಾಗಿ ಗುರುತಿಸಿದ್ದೇವೆ. ನನ್ನ ಜಮೀನು ನಮ್ಮ ತಂದೆ ಇಲ್ಲೇ 5 ಕಿಲೋಮೀಟರ್. ಅಂದ್ರೆ ನಾವು ಗೊತ್ತು. 1950ರ ದಶಕದಲ್ಲಿ ನಾನು ಹೇಳಿದಾಗೆ ಏನು ಶಿಕ್ಷಣ ಇರಲಿಲ್ಲ. ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿದ್ದು ಮಠ ಜಾಸ್ತಿ ಇರಲಿಲ್ಲ.
ಆದರೆ ಒಂದು ಗವಿಸಿದ್ದೇಶ್ವರ ಮಠದ ಪರಮಪೂಜ್ಯರಿಗೆ ಗವಿಸಿದ್ದೇಶ್ವರ ಮಠದ ಸ್ವಾಮಿಗಳು ಅವರ ದೂರದೃಷ್ಟಿ, ಅವರ ವಿಚಾರಗಳು ಯಾಕಾಗಿ ಹೊರಬಂದಿಲ್ಲ. ಇವತ್ತು ಕೊಪ್ಪಳದಂತ ಸಣ್ಣ ನಗರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇರುವುದಂತ ಜಾಗದಲ್ಲಿ ಸುಮಾರು 5,000 ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ಪ್ರಸಾದಗಳನ್ನ ಎಲ್ಲ ಜಾತಿಯ ಜನರಿಗೆ ನೀಡುವುದು ದೊಡ್ಡ ಮಾನವೀಯತೆ ಕೆಲಸ ಇದೆ. ದೊಡ್ಡ ಮಾನವೀಯತೆ ಕೆಲಸ ಇದೆ. ಅದಕ್ಕೆ ನಾವು ಗಮನಿಸ್ತೇವೆ. ಅದೇ ತರ ಇವತ್ತು ಈ ಬೋರ್ಡ್ ಪ್ರಾಥಮಿಕ ಗ್ರಾಮದಲ್ಲಿ ಸುಮಾರು 12 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಸಲುವಾಗಿ ಸೈನ್ಸ್ ಕಾಲೇಜಲ್ಲಿ ಮತ್ತು ಅದು ಎಲ್ಲರಿಗೂ ಗೊತ್ತಿಲ್ಲ. ಬಹಳ ಜನ ನಾನು ನೋಡಿದೆ, ಸಮಾಜದಲ್ಲಿ ಎಲ್ಲ ಜನ ಇದ್ದಾರೆ, ಎಲ್ಲ ಮಠಗಳಿದ್ದಾರೆ, ಮಠಮಾನ್ಯಗಳು ಕೂಡ ಇವತ್ತು ವ್ಯಾಪಾರೀಕರಣ ನಿಂತಿದೆ. ಅನಿವಾರ್ಯ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಅನಿವಾರ್ಯ ನಿಂತಿದೆ. ಆದರೆ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಉಚಿತವಾಗಿ ಅದಕ್ಕೆ ಅವ್ರಿಗೆ ಯಾರೂ ಕೆಲಸನೇ ಬೇಕಾಗಿಲ್ಲ. ಪ್ರಭಾಕರ್ ಕೋರ ಹೇಳಿದಾಗೆ ಒಳ್ಳೆಯ ಕೆಲಸ ಮಾಡಿ ಜನ ನಾವು ಹೇಳಬೇಕಾಗಿಲ್ಲ. ಆದರೆ ನಮಗೆ ಹಣ ಎಷ್ಟು ಮಾಡಿದ್ದಾರೆ ಅವ್ರು ಹೇಳೋದು ಮಾತನಾಡಿದ ಹಾಗೆ ವರ್ಲ್ಡ್ ಕ್ಲಾಸ್ ಇನ್ಸ್ಟಿಟ್ಯೂಷನ್ ಕಲಿಬೇಕು. ಅದಕ್ಕೆಲ್ಲ ನಾವು ಇಬ್ಬರಿಗೆ ಮಾಡಬೇಕು, ಪಕ್ಷಾತೀತವಾಗಿ ಯಾವುದೇ ಜಾತಿ ಇದನ್ನೆಲ್ಲ ಮಾಡಬೇಕು. ಯಾಕಂದ್ರೆ ನಾವು ಹೇಳಿದಾಗೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅಭಿನಂದಿಸ್ತೀವಿ. ಅವರು ಮುಖ್ಯಮಂತ್ರಿ ಇದ್ದಾಗ ದೊಡ್ಡ ವ್ಯವಸಾಯ ಮಾಡಿದ್ದಾರೆ. ನಮ್ಮ ಸರ್ಕಾರ ಕೂಡ ಬೇರೆ ಬೇರೆ ವ್ಯವಸಾಯ ಮಾಡ್ತಾರೆ. ಯಾವ ಸರ್ಕಾರ ಬಂದು ಈಗ ಶಿಕ್ಷಣ ರಂಗದಲ್ಲಿ ಅದರಲ್ಲಿ ವಿಶೇಷವಾಗಿ ಈ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಹಳೆ ಹೈದರಾಬಾದ್ ಕರ್ನಾಟಕ ಏನು ಹೇಳ್ತೇವೆ ಬಹಳ ಹಿಂದುಳಿದಿದೆ. ಅದಕ್ಕೆ ಕಾರಣ ಐತಿಹಾಸಿಕ ಕಾರಣ. ಕೊಪ್ಪಳದಲ್ಲಿ ಇರೋದೇ ಭಾರತೀಯ 2011 ಸೆನ್ಸಸ್ ಪ್ರಕಾರ ಮಹಿಳೆಯರ ಸಾಕ್ಷರತೆಯ ಪ್ರಮಾಣ ಕೇವಲ 52%. ಈ 52 ಸಾಕ್ಷರತೆ ಅಂದರೆ SSLC ಓದಿರೋದಲ್ಲ, ಈಗ ಯಾವ್ದಾದ್ರು ಯಾರಿಗೆ 43%, ರಾಯಚೂರು 46%, ಕಲಬುರಗಿ 58%. ಇದಕ್ಕೆ ಕಾರಣ ಐತಿಹಾಸಿಕವಾಗಿ ಹೆಸರು. ಆದ್ರೆ ಬೆಟರ್ ನಮ್ಗಿಂತ ಸ್ವಲ್ಪ ಬೆಟರು ಮುಂಬೈ ಕರ್ನಾಟಕ, ಅಲ್ಲಿ 60% ಅವರು ಇವಾಗ ಅದು ವಿರೋಧ ನ್ಯಾಷನಲ್ ಕಾರಣ ನಮ್ಮ ಭಾರತದಲ್ಲಿ ಇರಲಿಲ್ಲ. ಈ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕಿ ಮಾಡಿಕೊಂಡು ಸುಮಾರು 100 ವರ್ಷಕ್ಕಿಂತ ಮೊದಲು ಕನಸು ಈ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆಗಿಬೇಕು ಅಂತ ಹೇಳಿದ್ದು ಜೀವನವನ್ನೇ ನಮ್ಮ ಭಾಗದ ಊರಿ ಬಸವರು ಇಲ್ಲಿ ನಮ್ಮೂರವ್ರೆ, ನಮ್ಮೂರ ಪಕ್ಕದವ್ರು ಬೆಳಿಗ್ಗೆ ಇಲ್ಲಿಂದ 15 ಕಿಲೋಮೀಟರ್ ಹೋಗಿ ಮಹಾರಾಷ್ಟ್ರ ನಮ್ಮ ಗುರು ಅವ್ರು ಬೇರೆ ಬೇರೆ ವಿದ್ಯೆಯನ್ನು ಕೊಡ್ತಾರೆ. ಮತ್ತು ನಮ್ಮ ಭಾಗದಲ್ಲಿ ಸೊಸೈಟಿ ಬಹಳ ಸಂತೋಷ. ಅದೇ ತರ ನಮ್ಮ ಸೊಸೈಟಿ ಇವತ್ತು ಒಳ್ಳೆಯ ಕೆಲಸ ಮಾಡ್ತಾರೆ. ನಾನು ಮಾತನ್ನು ಹೇಳಬೇಕಾಗಿದೆ ಸಂದರ್ಭದಲ್ಲಿ. ಎಸ್, ಐ ಡೂ QC ಸೈನ್ಸ್ ಕಾಲೇಜ್ ಒಳ್ಳೆ ಮಕ್ಕಳು ಓದ್ತಾರೆ. 97, 98, 95 ಕಡಿಮೆ ನಮ್ಮ ಭಾಗದಲ್ಲಿ ಬರ್ತಾರೆ. ಈಗ ಎಲ್ಲರೂ ಗೊತ್ತಾಗ ಅವರ ಪರ್ಸೆಂಟೇಜ್ is more than 96%. ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕು ಎಸ್ಪೆಷಲಿ ನಮ್ಮ
ಗೊತ್ತಾಗಿದೆ. ಆಗ ವಿದ್ಯೆ ಕೂಡಲೇ ನಮ್ಮ ಕಡೆಯಲ್ಲಿ ಬರ್ತದೆ. ಈಗ ನಮ್ಮ ಸಹೋದರಿ ಮಾತಾಡಿದ್ರೆ ಕೇಳಿ, ಎಲ್ಲರಿಗೂ ನೌಕರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಿಗ್ಲಿಕ್ಕೆ ಸಾಧ್ಯ? 1.1% is the government job in the Karnataka. Only 1.1% of the population. Is it possible? ಆಮೇಲೆ ಬಹಳ ಜಗಳ ಮಾಡ್ತಾರೆ. ನಿನ್ನೆ ದಿವಸ ನಾವು ಒಳಮೀಸಲಾತಿ ಮಾಡಿ ಸರ್ಕಾರ ಆದೇಶ ಹೊರಡಿಸಿ 56,500 ಕೋರ್ಸ್ಗಳು ಆದರೆ ಕ್ಲಾಸ್ ಕೋರ್ಸ್ Class 3, Class 4, around 54,000. ಅಂದ್ರೆ attendance, first semester. ಅಂದ್ರೆ ಇನ್ನು ಗೊತ್ತಾಗ್ತದೆ ಬೆಳೆಸ್ಕೊಡ್ತಾ ಇದೆ. Class 3, Class 4. ಯಾಕೆ ಮಾತಾಡ್ತಾರೆ ಅಷ್ಟು ಅಪ್ರಮಾಣ ಸರ್ಕಾರಿ ನೌಕರಿ ಓದಿದಂತ ಎಲ್ಲಾ ಜಾಗದಲ್ಲಿ ನೌಕರಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಂಜಿನಿಯರ್ಸ್ ಇಲ್ಲಿ ಸೊಸೈಟಿ ಅಧ್ಯಕ್ಷರು ಕರ್ನಾಟಕ ಕಾಲೇಜ್ ಆಗಿದ್ದಾರೆ. ಅವರು ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲಿ ಸೊಸೈಟಿ ಇದೆ, ಯಾವ್ದಾರ D2B ಯೂನಿವರ್ಸಿಟಿ ಇದೆ, ಯಾವ್ದಾರ ಇಂಜಿನಿಯರಿಂಗ್ ಕಾಲೇಜ್ ಇದೆ ಕರ್ನಾಟಕದಲ್ಲಿ. ಪ್ರೈವೇಟ್ ಯಾವ್ದೋ ಕಾಲೇಜ್ ಸುಮಾರು ನಮ್ಮೂರಲ್ಲೇ ನಮ್ಮ ಜಮೀನಲ್ಲೇ ಒಂದು ದೊಡ್ಡ ಇಂಜಿನಿಯರಿಂಗ್ ಕಾಲೇಜ್ 1 ಲಕ್ಷ ವಿದ್ಯಾರ್ಥಿಗಳು ಪ್ರತಿ ವರ್ಷ ಇಂಜಿನಿಯರಿಂಗ್ ಪಾಸ್ ಆಗ್ತಾರೆ. ನೌಕರಿ ಸಿಗಲು 9,000. ಅಂದ್ರೆ ಎವ್ರಿ ಇಯರ್ we are producing 90,000 engineers without job. ಅಂದ್ರೆ ಇಂಜಿನಿಯರ್ಸ್ ಕಟ್ಟಿದೆ BA become BSc ಹೋದ್ರೆ ಗ್ರಾಜುಯೇಟ್ ಅವರ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇಸ್ ವೆರಿ ಹೈ ಇನ್ ದ ಕಂಟ್ರಿ. ಇದಕ್ಕೆ ಕಾರಣ ವಿದ್ಯೆ ಕಲ್ತವ್ರಿಗೆಲ್ಲ ನೌಕರಿ ಸಿಗುತ್ತೆ, ಅದಕ್ಕಾಗಿ ವಿದ್ಯೆ ಕಲಿತೇವೆ ಅಂತ ಯಾರು ವಿದ್ಯಾರ್ಥಿ ದಯಮಾಡಿ ವಿದ್ಯೆ ಮನುಷ್ಯನ ಸಂಸ್ಕಾರಕ್ಕಾಗಿ, ವಿದ್ಯೆ ನಾನು ಒಳ್ಳೆಯದಕ್ಕಾಗಿ ಸಮಾಜಕ್ಕೆ ಒಳ್ಳೆ ಮಾಡಬೇಕಾದ್ರೆ ನಾವು ಕಲ್ತಂತ ಸಂಸ್ಥೆ ನಾವು ಬುದ್ಧಿವಂತ ಅವರು ಅದಕ್ಕೆ ನಾನು ಒಳ್ಳೆಯದು ಮಾಡಬೇಕು. ನಾವು ಉತ್ತಮ ಸಮಾಜ ಸೇವೆ ಮಾಡುವಂತ ಕೆಲಸ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಬಹಳ ಸಮಸ್ಯೆ ಇದೆ. ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದಿ ವರ್ಲ್ಡ್ ಇವತ್ತು 146 ಕೋಟಿ ಜನಸಂಖ್ಯೆ ಆಗ್ತಾ ಇದ್ರು ನಾವು. ಚೈನಾ 850 ಕೋಟಿ, ನಾವು 146 ಕೋಟಿ. ಹೀಗಾಗಿ ವಿದ್ಯೆ ಕಲಿಯುವ ನೌಕರಿಗಳಲ್ಲ, ವಿದ್ಯೆ ಕಲಿಯುವುದು ಅರಿವಿಗಾಗಿ. ಅದಕ್ಕೆ ಅಕ್ಷರ ಮತ್ತು ಆರೋಗ್ಯ, ದಾಸೋಹ ಮತ್ತು ಅರಿವನ್ನು ಈ ಮಠ ಹೇಳ್ತದೆ. ಅರಿವೇ ಗುರು. ಆ ಅರಿವನ್ನು ಮನುಷ್ಯರಿಗೆ ತೋರಿಸಿಕೊಡ್ತಾ ಇದ್ದಾರೆ. ಅದು ಒಳ್ಳೆಯ ವಿದ್ಯಾವಂತರಾಗಿ ಇವತ್ತು ವಿದ್ಯಾಸಂಸ್ಥೆ ಜೊತೆಗೆ ಇವತ್ತು ಕೌಶಲ್ಯ ಭರಿತವಾದಂತಹ ಸಂಸ್ಥೆಗಳು ಕೊಡಬೇಕಾಗಿದೆ. ಖಾಸಗಿ ರಂಗದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಗೌರ್ಮೆಂಟ್ ಕೊಡ್ತೀವಿ. ಅದಕ್ಕೆ ನಮ್ಮಲ್ಲೆಲ್ಲ ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಸಾಧ್ಯವಾದ ಒಳ್ಳೆ ಸ್ಕಿಲ್ ಡೆವಲಪ್ಮೆಂಟ್ ಇದೆ. ನಾವೆಲ್ಲರೂ ಸೇರಿ ಆ ಒಂದು ಸಂಸ್ಥೆಗಳಿಗೆ ಬೇರೆ ಅದಕ್ಕೆ 100% ಜಾಬ್ ಸಿಗೋದು ಮಾತ್ರ 100%. ನಮ್ಮ ತಾಲೂಕಿನಲ್ಲಿ ನೆಕ್ಸ್ಟ್ ಇಯರ್ ಗೊತ್ತಾಗಿದೆ ಅದಕ್ಕೆ ಅದ್ರ ಬಗ್ಗೆ ಇದ್ದರೆ ಪ್ರಾರಂಭ ಒಳ್ಳೆಯದಾಗ್ತದೆ. ಸ್ಕಿಲ್ ಇವತ್ತು ಬಹಳ ಕಷ್ಟ ಇದೆ. ಉದ್ಯೋಗ ತೀರ್ಮಾನಗಳಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳ ಬೆಳೀತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಈ ಮನುಷ್ಯರ ಮಾನವ ಸಂಪನ್ಮೂಲಗಳಿಗಿಂತ ಮನುಷ್ಯರಿಂದ ಸಂಪನ್ಮೂಲ
ಎಲ್ಲ ಅವರೇ ಟೀಚರ್ ಆಗ್ತಾರೆ, ಅವರೇ ಇದು ಮಾಡ್ತಾರೆ, ಎಲ್ಲ ಇದು. We don't know what will happen. ಅವ್ರ ಬಂದ್ರೆ ಇಂಡಿಯಾಗೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಆದ್ರೆ ಮಾತ್ರ ಅನುಕೂಲ ಆಗಿದೆ. ಅದ್ರ ಬಗ್ಗೆ ಚಿಂತನೆ ಮಾಡಿ ಇವತ್ತು ಏನು ನಮ್ಮ ಕರ್ನಾಟಕದ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಸರ್ಕಾರ ಕೂಡ ಆರ್ಟಿಕಲ್ 371 ಮತ್ತು ಮನಮೋಹನ್ ಸಿಂಗ್ ಗುರಿ ಮಾಡಬೇಕು. ಶ್ರೀರಾಮಯ್ಯ ಅವರು ಸಾಕಷ್ಟು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಬಸವರಾಜ ಬೊಮ್ಮಾಯಿ ಹೇಳಿದ್ದು ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ಪ್ರಾರಂಭ ಮಾಡಿದಂತವರು ಬೊಮ್ಮಾಯಿ ಸಾಹೇಬರು 1988 ಮಾರ್ಚ್ ತಿಂಗಳಲ್ಲಿ ನಡೆದ ಬಜೆಟ್ನಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡುವಂತವರು ವಿಷ್ಣು ಎಸ್ ಆರ್ ಬೊಮ್ಮಾಯಿ ಅವರು ಒಳಗೆ ಸಿದ್ದರಾಮಯ್ಯ ಮಾಡಿರ್ಬೋದು ಮುಂದೆ ಅದರ ಸದುಪಯೋಗ ಆ ಹಣ ಸದುಪಯೋಗ ಶಿಕ್ಷಣಕ್ಕಾಗಿ ನಾವು 30% ರಿಸರ್ವ್ ಇಟ್ಟಿದ್ದೀವಿ, 35% ರಿಸರ್ವ್ ಇಟ್ಟಿದ್ದೀವಿ. ಹೀಗಾಗಿ ನಮ್ಮಲ್ಲಿ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಶಿಕ್ಷಣ ಸರ್ಕಾರದ ಸಿಕ್ಕ ಸದುಪಯೋಗವನ್ನ ಮಾಡಿಕೊಡ್ರಿ. ಕೊನೆಯದಾಗಿ ಇವತ್ತೇನು ಪೂಜ್ಯರಾದ ಮಾನ್ಯ ಸರ್ವಪೂಜ್ಯ ಸಿದ್ದೇಶ್ವರ ಮಹಾಶಯರು ದೊಡ್ಡ ಮಾನವೀಯ ಕೆಲಸ ಮಾಡಿ ದೊಡ್ಡ ಮಾನವೀಯ ಕೆಲಸ ಇದು ಮಾಡಬೇಕಾಗಿದ್ದು ಮಾಡಬೇಕಾದಂತ ಕೆಲಸ ಇದು. ಅದರಲ್ಲಿ ವಿಶೇಷವಾಗಿ ನಮ್ಮ ವೀಕ್ಷಕ ಲಿಂಗಾಯತ ಮಠಗಳು ಈ ನಮ್ಮ ಸಾಮಾಜಿಕ ಹಿಂದುಳಿಕೆಯನ್ನು ಗುರುತಿಸಿ ಎಲ್ಲ ಸಮಾಜದ ರಾಜ್ಯಗಳು ಸಮಾಜ ಕಟ್ಟಿದ್ದಾರೆ ಅಂತ ಒಂದು ಪುಣ್ಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಒಳ್ಳೆಯ ಸಂಸ್ಥೆ ಬೆಳೀಲಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯ ಸಿಗಲಿ, ಒಳ್ಳೆಯ ಸಂಸ್ಕಾರ ಸಿಗಲಿ, ಒಳ್ಳೆಯ ವಿಚಾರಗಳು ಬರಲಿ, ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಸಮಾಜ ನಿರ್ಮಾಣಕ್ಕೆ ನಮ್ಮ ಯುವಕರು ವಿದ್ಯಾರ್ಥಿಗಳು ಈ ಮಠದಿಂದ ಅರಿವನ್ನು ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂತ ನಾನು ಬಯಸಿ ಒಂದು ಪೂಜ್ಯ ಮಹಾಸ್ವಾಮೀಜಿಗಳು ಮತ್ತು ಅವರ ಮಕ್ಕಳೆಲ್ಲ ಆಡಳಿತ ಮಂಡಳಿಗಳು ನಮ್ಮನ್ನೆಲ್ಲ ಬೆಳೆಸಿ ಮಾತನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ ಮತ್ತು ಪರಮ ಪೂಜ್ಯ ಮಹಾಸ್ವಾಮೀಜಿಗಳಿಗೆ ವಹಿಸಿ ನಾನು ಮಾತನಾಡ್ತೀನಿ.